ನಮ್ಮ ಹೊನ್ನವನ ಪರಿಚಯ ಮಾಡ್ಕೊಡ್ಲಾ? ಹೊನ್ನವರನ್ನ ಕರ್ನಾಟಕದ ಅನ್ಟಚ್ಡ್ ಹೆವೆನ್ ಅಂತಾರೆ, ಯಾಕೆ ಗೊತ್ತಾ? ಬನ್ನಿ ತಿಳ್ಕೊಂಡು ಬರೋಣ. ವೆಸ್ಟರ್ನ್ ಘಾಟ್ಸ್ ಇಂದ ಕಂಪ್ಲೀಟ್ಲಿ ಕವರ್ ಆಗಿ ಎಲ್ಲ ದಿಕ್ಕು ಹಸಿರಿನ ಬ್ಲಾಂಕೆಟ್ ಹಾಕಿರೋ ತರ ಆ ಮಧ್ಯದಲ್ಲಿ ಕಣ್ಸೆಳೆಯುವ ಶರಾವತಿ ನದಿ ಇಸ್ ಜಸ್ಟ್ ಗಾಡ್ಸ್ ಓನ್ ಕ್ರಿಯೇಷನ್. ಆದ್ರೆ ಹೊನ್ನಾವರ ಬರೀ ಸೌಂದರ್ಯ, ಇದು ಇತಿಹಾಸ, ಸಂಸ್ಕೃತಿ, ಪ್ರಾಚೀನ ಪ್ರವಾಸ ಕಥೆಗಳಿಂದ ಡೀಪ್ ರೂಟ್ ಆಗಿರುವ ಊರು. ಅರ್ಲಿ 10th ಸೆಂಚುರಿಯ ಗ್ರೀಕ್, ಆಫ್ರಿಕನ್, ಅರಬ್ ಟ್ರಾವೆಲರ್ಸ್ ಹೊನ್ನಾವರನ ಸೌತ್ ಇಂಡಿಯಾದ ಫಸ್ಟ್ ಬಂದರ್ ಅಂತ ಕರೆದಿದ್ರು. ಇಬನ್ ಬಟ್ಟುಟ ಇದನ್ನ ಇನ್ನೂರು ಅಥವಾ ಹೊನ್ನಾವರ್ ಅಂತ ಅವನ ಟ್ರಾವೆಲ್ ಡೈರಿಯಲ್ಲಿ ಮೆನ್ಷನ್ ಮಾಡಿದ್ದಾನೆ. ನಂತರ ಇದು ಆಡು ಭಾಷೆಯಲ್ಲಿ ಹೊನ್ನಾವರ ಆಯಿತು. ಇಲ್ಲಿ ಮೌರ್ಯರು, ಕದಂಬರು, ಶಾತವಾಹನರು, ಪಲ್ಲವರು, ಚಾಲುಕ್ಯರು, ವಿಜಯನಗರ, ಕೆಳದಿ ಅರಸರು, ಪೋರ್ಚುಗೀಸ್, ಬ್ರಿಟಿಷ್ ಎಲ್ಲ ಇಲ್ಲಿ ಆಳಿದ್ದಾರೆ. ವಿಜಯನಗರದ ಸಾಲ್ವ ಡೈನೆಸ್ಟಿಯಿಂದ ಗೇರ್ಸೊಪ್ಪ ಜೈನ್ ಮನೆತನ ಇಲ್ಲಿ 13th ಇಂದ 16th ಸೆಂಚುರಿ ತನಕ ರೂಲ್ ಮಾಡಿದ್ರು. ಮತ್ತೆ ಈ ಭೂಮಿಯಲ್ಲಿ ಜನಿಸಿದ ಮಹಾಮಂಡಲೇಶ್ವರಿ ರಾಣಿ ಚೆನ್ನಭೈರ ದೇವಿ, ಸೌತ್ ಇಂಡಿಯಾದ ಲಾಂಗೆಸ್ಟ್ ರೂಲಿಂಗ್ ಕ್ವೀನ್, ಪೋರ್ಚುಗೀಸ್ನ ಹುಟ್ಟೊಡಗಿಸಿದ್ದ ಕಾಳು ಮೆಣಸಿನ ರಾಣಿ. ಇವಳು ಕಟ್ಟಿಸಿದ ಮಿರ್ಜಾನ್ ಫೋರ್ಟ್, ಬಸಿದಿ, ಎಷ್ಟೋ ದೇವಸ್ಥಾನ ಇವತ್ತಿಗೂ ಕಾಣಬಹುದು. ಇವಳ ಯುಗ ಹೊನ್ನಾವರದ ಸ್ವರ್ಣ ಯುಗ ಅಂತ ಕರೆಯುತ್ತಾರೆ. ಇವಳ ಎದುರು ನಿಂತ ಸತ್ತ ಕಲ್ನಲ್ ಹಿಲ್ ಸ್ಮಾರಕನೇ ಇವತ್ತಿನ ಹೊನ್ನಾವರದ ಕರ್ನಲ್ ಕಂಬ. 2 ಸಲ ಪೋರ್ಚುಗೀಸ್ನ ಸೋಲಿಸಿ ಇಡೀ ಕೋಸ್ಟಲ್ ಕರ್ನಾಟಕನ ಆಳಿದ ಕ್ವೀನ್. ಇವಳ ಹೆಸರು ಇವತ್ತಿಗೂ ಹೊನ್ನಾವರದ ಇತಿಹಾಸದಲ್ಲಿ ಅಜರಾಮರ. ಇವರ ಮೇಲೆ ಒಂದು ಸಪ್ರೇಟ್ ವಿಡಿಯೋನ ಬೇಗನೆ ಬರುತ್ತೆ. ಇವಳ ಸಾವಿನ ನಂತರ ಹೊನ್ನಾವರದ ಡೌನ್ಫಾಲ್ ಶುರು ಆಯಿತು. ಪೋರ್ಚುಗೀಸ್ ಕೈಗೆ ಸಿಕ್ತು. ಇಡೀ ಊರನ್ನೇ ನಾಶ ಮಾಡಿದ್ರು. ಜನ ಓಡಿ ಹೋದ್ರು. ನಂತರ ಹೊನ್ನಾವರ ಕೆಳದಿ ಅರಸರು ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಇವನ ಸಮಯದಲ್ಲಿ ಇಡೀ ಊರು ಧ್ವಂಸ ಆಗಿತ್ತು ಅಂತ KL ಕಾಮತ್ ಅವರು ಅವರ ಕೃತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರ ಬ್ರಿಟಿಷ್ ಕೈವಶ ಆಯಿತು. ಈ ಊರಿನ ಒಗ್ಗಟ್ಟು ಹಾಗೂ ಜನರ ಬಲದಿಂದ ಹೊನ್ನಾವರ ಮತ್ತೆ ಅದೇ ಸಮೃದ್ಧಿಯಿಂದ ಕಟ್ಟಿಸಿ ಇವತ್ತು ವಿಶ್ವಾದ್ಯಂತ ಪಾಪ್ಯುಲಾರಿಟಿ ಪಡೆದುಕೊಂಡಿದೆ. ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಳು ಮೆಣಸು ಸಿಗೋದು ಇಲ್ಲೇ. ಕರ್ನಾಟಕದ ಲಾಂಗೆಸ್ಟ್ ರೈಲ್ವೆ, ಸೆಕೆಂಡ್ ಲಾರ್ಜೆಸ್ಟ್ ಹೈವೇ ಅಂಡ್ ಕರ್ನಾಟಕದ ಅತಿ ದೊಡ್ಡ ಗ್ರಾಮ ಅಂಕಿ ಕೂಡ ನಮ್ಮ ಹೊನ್ನಾವರದಲ್ಲೇ ಇದೆ. ಇಲ್ಲಿಯ ಆಡು ಭಾಷೆ ಕನ್ನಡ ಅಂಡ್ ಕೊಂಕಣಿ. ನಮ್ಮ ಹೊನ್ನಾವರದಲ್ಲಿ ಎಷ್ಟೋ ಕಣ್ಸೆಳೆಯುವ ಹಿಸ್ಟಾರಿಕಲ್ ಹಾಗೂ ಟೂರಿಸ್ಟ್ ಪ್ಲೇಸ್ಗಳು ಇವೆ. ಅದರಲ್ಲಿ ಅಪ್ಸರಕೊಂಡ, ಪಾಂಡವರ ಗುಹೆಗಳು, ರಾಮಬಾಣದಿಂದ ಸೃಷ್ಟಿಯಾದ ರಾಮತೀರ್ಥ ಹಾಗೂ ರಾಮೇಶ್ವರ, ಶ್ರೀಧರ ಗುರುಗಳು ಕಟ್ಟಿಸಿದ ಕರಿಕಾಣ್ ಪರಮೇಶ್ವರಿ, ಜಗತ್ಪ್ರಸಿದ್ಧ ಇಡುಗುಂಜಿ ಗಣಪತಿ, ಗುಣವಂತೇಶ್ವರ, ನೀಲ್ಗೋಡ್ ಚೌಡೇಶ್ವರಿ, ಬಂಗರ್ಮಕ್ಕಿ ಹನುಮ, ಇವೆಲ್ಲ ಹೊನ್ನಾವರದ ಸೊಬಗನ್ನು ಹೆಚ್ಚಾಗಿಸಿದೆ. ವರ್ಲ್ಡ್ ವೈಡ್ ಫೇಮಸ್ ಆಗಿರೋ ಕೇರಳ ವೈಪ್ ಕೂಡ ಮ್ಯಾಂಗ್ರೋವ್ ಫಾರೆಸ್ಟ್, ಹ್ಯಾಂಗಿಂಗ್ ಬ್ರಿಡ್ಜ್, ಈಕೋ ಬೀಚ್ ಈ ಊರನ್ನು ಇನ್ನೂ ಸುಂದರ ಮಾಡಿದೆ. ಇನ್ನೊಂದು ವಿಷಯ, ನನ್ನ ಲೈಫ್ನ ಮೋಸ್ಟ್ ವಂಡರ್ಫುಲ್ ಪಾರ್ಟ್ ನನ್ನ ಚೈಲ್ಡ್ಹುಡ್ ಈ ಹೊನ್ನಾವರದಲ್ಲೇ ಕಳೆದಿದ್ದು. ನನ್ನ ಪ್ರೈಮರಿ ಸ್ಟಡೀಸ್ ಇಲ್ಲೇ ಮಾರ್ತೋಮದಲ್ಲಿ ಕಂಪ್ಲೀಟ್ ಮಾಡಿದ್ದು. ಇಲ್ಲಿ ಜನರು, ಈ ಊರಿಗೆ ನಾನು ಸದಾ ಚಿರ ಋಣಿ. ನನ್ನ ಅಜ್ಜಿ ಮನೆ ಕೂಡ ಗೇರ್ಸೊಪ್ಪ ಹತ್ರ ಇದೆ. ದಿಸ್ ವಿಡಿಯೋ ಇಸ್ ಡೆಡಿಕೇಟೆಡ್ ಟು ದಿ ಪೀಪಲ್ ಆಫ್ ಹೊನ್ನಾವರ್. 10K ಗೆ ತುಂಬಾ ಹತ್ರ ಇದ್ವಿ, ಬೇಗನೆ ಮಾಡಿಸ್ಬಿಡಿ ಹೊನ್ನಾವರ್. ಲವ್ ಫ್ರಮ್ ಶುಭ.